ಅದ್ಯಾಕೋ ಏನೋ ಇತ್ತೀಚಿನ ದಿನಗಳಲ್ಲಿ ಜೈಲಿನಲ್ಲಿರುವಂತ ದರ್ಶನ್ಗೆ ಟೈಮೇ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಮರ್ಡರ್ ಕೇಸ್ನಲ್ಲಿ ಜೈಲಿನಲ್ಲಿದ್ರು ಸಾಲು ಸಾಲು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. 1 ವರ್ಷ ಆದ್ಮೇಲೆ ಹೇಗಾದ್ರೂ ಮಾಡಿ ಬೇಲ್ ಮೇಲೆ ಬರೋಣ ಅಂತ ದರ್ಶನ್ ಪ್ಲಾನ್ ಮಾಡ್ಕೊಂಡಿದ್ರೆ ಅಂದು ಜೊತೆಗಿದ್ದಂತ ಪ್ರದೋಷ್ ಮಾಫಿ ಶಾಕ್ ಕೊಟ್ಟಿದ್ದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಿಸುವುದಕ್ಕೆ ಕೋರಿರುವಂತ ಅರ್ಜಿಗೆ ಆಕ್ಷೇಪಿಸಿ ವಾದ ಮಂಡಿಸುವುದಕ್ಕೆ ನಿರಾಕರಿಸಿರುವಂತ 59ನೇ CCH ಕೋರ್ಟ್ನ ಆದೇಶ ಪ್ರಶ್ನಿಸಿ ನಟ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅಲ್ಲೂ ಕೂಡ ದರ್ಶನ್ಗೆ ಹಿನ್ನಡೆಯಾಗಿದ್ದು CCH ಕೋರ್ಟ್ ಆದೇಶದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಲ್ಲ, ನಿಮ್ಮ ವಾದವನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ, ನ್ಯಾಯ ಪ್ರಕ್ರಿಯೆ ಲೋಪವಾದಾಗ ಆರೋಪಿಗಳು ಪ್ರಶ್ನೆ ಮಾಡಬಹುದು, ಪ್ರದೋಷ್ಗೆ ಕ್ಷಮೆ ನೀಡಿದ ಮೇಲೆ ನೀವು ವಿಚಾರಗಳನ್ನ ಎತ್ತಬೇಕು, ಈ ಹಂತದಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಅಂತ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿದೆ. ಈ ಮುಖೇನ ದರ್ಶನ್ಗೆ ಮತ್ತೊಮ್ಮೆ ಹೈಕೋರ್ಟ್ನಲ್ಲಿ ಹಿನ್ನಡೆ ಆಗಿರೋದು. ನೋಡಿ, ದರ್ಶನ್ಗೆ ಯಾವ ರೀತಿಯಾಗಿ ಶಾಕ್ ಆಗಿದೆ. ಬಹಳ ಪ್ರಮುಖವಾಗಿ ದರ್ಶನ್ಗೆ ಮಾಫಿ ಸಾಕ್ಷಿ ಅರ್ಜಿ ವೇಳೆ ವಾದಕ್ಕೆ ಅವಕಾಶ ನೀಡಬೇಕು. ನಮಗೆ ಅರ್ಜಿ ಕೊಟ್ಟಿಲ್ಲ, ಪ್ರಾಸಿಕ್ಯೂಷನ್ ಪರ ಪ್ರಸನ್ನ ಕುಮಾರ್ ವಾದ ಮಾಡಿದ್ದಾರೆ. ಮಾಫಿ ಸಾಕ್ಷಿ ಅರ್ಜಿ ವೇಳೆ ಆಕ್ಷೇಪಣೆ ಸಲ್ಲಿಸುವಂತಿಲ್ಲ ಅಂತ ಹೈಕೋರ್ಟ್ ಈ ಸಂದರ್ಭದಲ್ಲಿ ಹೇಳಿದೆ. ಪ್ರಕ್ರಿಯೆ ಲೋಪ ಆದಾಗ ಮಾತ್ರ ಆರೋಪಿಗಳು ಪ್ರಶ್ನೆ ಮಾಡಬಹುದು, ಪ್ರದೋಷ್ಗೆ ಕ್ಷಮೆ ನೀಡಿದ ಮೇಲೆ ನೀವು ವಿಚಾರಗಳನ್ನ ಎತ್ತಬೇಕು. ಇಲ್ಲಿ ಇನ್ನೂ ಕ್ಷಮೆ ನೀಡಿಲ್ಲ, ಆದ್ರಿಂದ ವಾದ ಮಂಡಿಸುವ ಅಧಿಕಾರ ನಿಮಗಿಲ್ಲ. ಹೈಕೋರ್ಟ್ ಮಾಫಿ ಸಾಕ್ಷಿ ಆಗುವ ವಿಚಾರದಲ್ಲಿ ಇತರೆ ಆರೋಪಿಗಳಿಗೆ ಅಧಿಕಾರ ಇಲ್ಲ ಅಂತ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ. ಪ್ರದೋಷ್ ವಿಚಾರಣೆ ಎದುರಿಸಿ ಕ್ಷಮಾಪಣೆ ಕೋರಿದ್ದಾನೆ ಅಂತ ಹೇಳಿ ಹಶ್ಮತ್ ಪಾಷಾ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ದರ್ಶನ್ ಪರ ವಕೀಲರು ನಿಮ್ಮ ವಾದವನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಹೈಕೋರ್ಟ್ ಈ ಸಂದರ್ಭದಲ್ಲಿ ಹೇಳಿದೆ. ಇಲ್ಲಿ ಸ್ವಾಭಾವಿಕ ನ್ಯಾಯಾಲಯ ಪಾಲನೆ ಆಗಬೇಕು ಅಂತ ಹೈಕೋರ್ಟ್ ಹೇಳಿರೋದು. ಆದೇಶ ಮರುಪರಿಶೀಲಿಸುವ ಅವಕಾಶ ಇದ್ದ ಮೇಲೆ ವಾದ ಮಂಡಿಸುವ ಅವಕಾಶ ಇದೆ. ಈ ಹಂತದಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅಂತ ಅರ್ಜಿ ವಜಾ ಮಾಡಿದೆ ಹೈಕೋರ್ಟ್. ಅಂದ್ರೆ ಈ ನಿಟ್ಟಿನಲ್ಲಾದ್ರೂ ಒಂದು ಹೋಪ್ ಇದೆ ಅಂತ ಹೇಳಿ ಅನ್ಕೊಂಡಿದ್ರು ದರ್ಶನ್ ಅವರು. ಯಾಕೆ ಅಂತ ಅಂದ್ರೆ 59ನೇ CCH ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ, ಮಾಫಿ ಸಾಕ್ಷಿ ವಿರುದ್ಧ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ದರ್ಶನ್ ಅಲ್ಲ ಉಳಿದಂತ ಆರೋಪಿಗಳಿಗೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿ. ಸೊ ಈ ಸಂದರ್ಭದಲ್ಲಿ ಭಯ ಅಂತೂ ಸಹಜವಾಗಿ ಕಾಡ್ತಾ ಇದೆ ದರ್ಶನ್ ಮತ್ತು ಇನ್ನುಳಿದಂತ ಆರೋಪಿಗಳಿಗೆ. ಏಕೆ ಅಂತ ಅಂದ್ರೆ ಮಾಫಿ ಸಾಕ್ಷಿ ಹೇಳೋದಕ್ಕೆ ಬರ್ತಾ ಇರೋದು ಈ ಕೊಲೆ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬ ಪ್ರದೋಷ್. ಸೊ ಹಾಗಾಗಿ ಭಯ ಇದ್ದೇ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೈಕೋರ್ಟ್ನ ಹಿರಿಯ ವಕೀಲರಾಗಿರುವಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಇದ್ರ ಬಗ್ಗೆ ಬಹಳಷ್ಟು ಮಾತನಾಡೋದಿದೆ. ಇವತ್ತು ಹೈಕೋರ್ಟ್ ಈ ರೀತಿಯಾಗಿ ಹೇಳೋ ಮುಖೇನ ಅಂದ್ರೆ ಇನ್ನೂ ಕ್ಷಮೆನೇ ಸಿಕ್ಕಿಲ್ಲ ಪ್ರದೋಷ್ಗೆ, ನೀವು ಈಗಲೇ ಬರಬೇಡಿ ಅಂತ ಹೇಳಿದೆ. ಏನಾಯ್ತು ಇವತ್ತು ಎಕ್ಸಾಕ್ಟ್ಲಿ ಅಂತ ನೋಡಿ, CCH 59 ನ್ಯಾಯಾಲಯ ಏನ ಆದೇಶ ಮಾಡಿದೆ ಅದು ಸೂಕ್ತ ಮತ್ತು ಸಮರ್ಪಕವಾಗಿದೆ. ಮತ್ತೆ ಈ ಹಿಂದಿನ ಸರ್ವೋಚ್ಚ ನ್ಯಾಯಾಲಯ ಮತ್ತು ಇತರೆ ಉಚ್ಚ ನ್ಯಾಯಾಲಯಗಳ ಆದೇಶಕ್ಕೆ ಪೂರಕವಾದಂತಹ ಆದೇಶ ಆಗಿದೆ. ಹಾಗಾಗಿ ಕಾನೂನುಬದ್ಧವಾದಂತಹ ಆದೇಶವನ್ನ CCH 59 ನ್ಯಾಯಾಲಯ ಮಾಡಿರೋದ್ರಿಂದ ಮಧ್ಯಪ್ರವೇಶ ಮಾಡುವಂತ ಅಗತ್ಯ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಇವತ್ತು ದರ್ಶನ್ ಅವರ ಅರ್ಜಿಯನ್ನ ವಜಾ ಮಾಡಿದೆ. ಎಕ್ಸಾಕ್ಟ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ಪ್ರದೋಷ್ ಅನ್ನೋ ವ್ಯಕ್ತಿ ಆರೋಪಿ ಅವರ ವಕೀಲರ ಮುಖಾಂತರ ಸಲ್ಲಿಸಿರ್ತಕ್ಕಂತಹ ಅರ್ಜಿ ಸೆಕ್ಷನ್ 307 CRPC ಅಡಿನಲ್ಲಿ, ಆ ಸೆಕ್ಷನ್ ನಲ್ಲಿ ಅರ್ಜಿ ಸಲ್ಲಿಸಿದಾಗ ಅದಕ್ಕೆ ತಕರಾರನ್ನ ಸಲ್ಲಿಸುವಂತಿದ್ದರೆ ಅದು ಪ್ರಾಸಿಕ್ಯೂಷನ್ ಮಾತ್ರ ಸಲ್ಲಿಸಬೇಕಾಗುತ್ತೆ. ಇತರೆ ಆರೋಪಿಗಳ ಪಾತ್ರ ಅಲ್ಲಿ ಬರೋದಿಲ್ಲ. ಇದು ಸ್ಪಷ್ಟವಾದಂತಹ ಒಂದು ಕಾನೂನು. ಮತ್ತೆ ಬೇರೆ ನಾನು ಈಗ ಆಲ್ರೆಡಿ ಹೇಳಿದ ರೀತಿ ಸುಪ್ರೀಂ ಕೋರ್ಟ್ ಮತ್ತೆ ಬೇರೆ ಬೇರೆ ಹೈಕೋರ್ಟ್ಗಳು ಸಹ ಇದೇ ಮಾತನ್ನ ಸಾಕಷ್ಟು ಬಾರಿ ಹೇಳಿದೆ. ಹಾಗಾಗಿ ಈ ಅರ್ಜಿಯನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳ ಏನು ಆಕ್ಷೇಪಣೆ ಮತ್ತೆ ವಾದ ಇದೆ ಅದು ಅನಪೇಕ್ಷಿತ, ಅದು ಅಗತ್ಯವಿಲ್ಲದಂತಹ ಕ್ರಮ.
ಈ ಬೇರೆ ಆರೋಪಿಗಳ ವಾದವನ್ನ ಕೇಳಿ ಈ ಅರ್ಜಿಯನ್ನ ತೀರ್ಮಾನ ಮಾಡುವಂತಹ ಅಗತ್ಯ ಇಲ್ಲ, ಕಾನೂನಿನಲ್ಲಿ ಅದಕ್ಕೆ ಅವಕಾಶನೂ ಸಹ ಇಲ್ಲ. ಹಾಗಾಗಿ ಆ ಅರ್ಜಿ ಅಲೋ ಆಗಿದೆ. ಏನಪ್ಪಾ ಅಂತ ಹೇಳಿದ್ರೆ ಸೆಕ್ಷನ್ 307 CRPC ನಲ್ಲಿ ಅರ್ಜಿ ಸಲ್ಲಿಸಿದಾಗ ಪ್ರಾಸಿಕ್ಯೂಷನ್ ಅವ್ರು ತಕರಾರು ಸಲ್ಲಿಸಬಹುದು. ನ್ಯಾಯಾಲಯ ತನ್ನ ವಿವೇಚನೆಯನ್ನ ಬಳಸಿ ಆ ಅರ್ಜಿಯನ್ನ ಪುರಸ್ಕರಿಸೋದು ಅಥವಾ ತಿರಸ್ಕರಿಸೋದು ಈ ಕೆಲಸವನ್ನ ಮಾಡುತ್ತೆ. ಈ ಹಂತದಲ್ಲಿ ಬೇರೆ ಆರೋಪಿಗಳ ಅಭಿಪ್ರಾಯ, ಅವರ ಸಹಮತ ಅಥವಾ ಅವರ ವಿರೋಧ ಇದು ಯಾವುದನ್ನು ಕೇಳುವ, ಆ ವಿಚಾರಣೆಗೆ ತೆಗೆದುಕೊಳ್ಳುವ ಅವಕಾಶ ಕಾನೂನಿನಲ್ಲಿ ಆರೋಪಿಗಳಿಗೆ, ಇತರೆ ಆರೋಪಿಗಳಿಗೆ ಕೊಟ್ಟಿಲ್ಲ. ಇದು ಸ್ಪಷ್ಟವಾಗಿದೆ. ಈ ಕಾರಣದಿಂದ ಹೈಕೋರ್ಟ್ ಅವರ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಈಗ ಇರುವಂತ ಆಯ್ಕೆ ಏನಪ್ಪಾ ಅಂತ ಹೇಳಿದ್ರೆ ಈ 307 CRPC ಏನಿದೆ ಅದ್ರ ಪ್ರಕಾರ ಆ ಅರ್ಜಿಯ ಮೇಲೆ ಆದೇಶವನ್ನ ಆಗಿ ಆ ಆದೇಶ ಏನಾದ್ರೂ ಈ ಏನು ಅಪ್ರೂವರ್ ಸಾಕ್ಷಿಯನ್ನ ನಾವು ಪರಿಗಣನೆ ಮಾಡ್ತೀವಿ ಅಂತ ಆದ್ರೆ ಆ ಸಮಯದಲ್ಲಿ ಮ್ಯಾಜಿಸ್ಟ್ರೇಟ್ರಿಗೆ ಒಂದು ನಿರ್ದೇಶನ ಇರುತ್ತೆ. ಅವರು ಈ ಮಾಫಿ ಸಾಕ್ಷಿಯ ಹೇಳಿಕೆಯನ್ನ ದಾಖಲಾತಿ ಮಾಡ್ಕೋಬೇಕು ಅಂತೇಳಿ. ಅನಂತರ ಅದು ಸೆಷನ್ಸ್ ನ್ಯಾಯಾಲಯಕ್ಕೆ ಬರುತ್ತೆ. ಆ ಸೆಷನ್ಸ್ ನ್ಯಾಯಾಲಯಕ್ಕೆ ಬಂದಾಗ ಆತ ಏನು ಮಾಫಿ ಸಾಕ್ಷಿ ಇದ್ದಾನೆ ಆತ ಸಾಕ್ಷ್ಯವನ್ನ ನುಡಿದಂತಹ ಸಂದರ್ಭದಲ್ಲಿ ಆಗ ಇತರೆ ಆರೋಪಿಗಳ ವಕೀಲರಿಗೆ ಕ್ರಾಸ್ ಎಕ್ಸಾಮಿನೇಷನ್ಗೆ ಅವಕಾಶವನ್ನ ನ್ಯಾಯಾಲಯ ಕಲ್ಪಿಸಿಕೊಡುತ್ತೆ. ಅದಷ್ಟೇ ಇತರೆ ಆರೋಪಿಗಳಿಗೆ ಉಳಿದಿರತಕ್ಕಂತಹ ಅವಕಾಶ. ಹಾಗಾಗಿ ಕಾನೂನಿನಲ್ಲಿ ಈ ಹಂತದಲ್ಲಿ ಇತರೆ ಆರೋಪಿಗಳನ್ನ ವಿಚಾರಣೆಗೆ ತೆಗೆದುಕೊಳ್ಳುವಂತಹ ಅಗತ್ಯ ಇಲ್ಲದೆ ಇರೋದ್ರಿಂದ ಈ ಆದೇಶ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಬಂದಿದೆ. ಅದು ಸೂಕ್ತ ಮತ್ತು ಸಮರ್ಪಕವಾಗಿದೆ. ಸರ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಮಾಫಿ ಸಾಕ್ಷಿ ಹೇಳೋದಕ್ಕೆ ಇನ್ನೊಂದಿಬ್ರು ರೆಡಿ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ. ಬಟ್ ಒಪ್ಕೊಳ್ಬಹುದಾ ಸರ್ ಕೋರ್ಟ್? ಈಗ ಪ್ರದೋಷ್ ಓಕೆ, ಬಟ್ ಇನ್ನೂ ಇಬ್ರು ಬರ್ತಾರೆ ಅಂತ ಅಂದ್ರೆ ಓಕೆ ಅನ್ಬಹುದಾ? ಅದಕ್ಕೆ ಅವಕಾಶ ಇದೆ? ನೋಡಿ, ಈ ಮಾಫಿ ಸಾಕ್ಷಿಗಳ ಬಗ್ಗೆ CRPC ನಲ್ಲಿ ಸೆಕ್ಷನ್ 306 308 ತನಕ ಏನ್ 3 ಸೆಕ್ಷನ್ಗಳಿದೆ ಅವುಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಮಾಫಿ ಸಾಕ್ಷಿ ಅರ್ಜಿಯನ್ನ ಯಾವ ಹಂತದಲ್ಲಿ ಬೇಕಾದರೂ, ಅಂದ್ರೆ ಪ್ರಕರಣ ತನಿಖೆ ನಡೀತಾ ಇರತಕ್ಕಂತ ಸಂದರ್ಭದಲ್ಲೂ ಸಲ್ಲಿಸಬಹುದು, ಪ್ರಕರಣ ತನಿಖೆ ಮುಗಿದ ನಂತರನೂ ಸಲ್ಲಿಸಬಹುದು, ಸಾಕ್ಷಿ ವಿಚಾರಣಾ ಹಂತದಲ್ಲೂ ಸಹ ಸಲ್ಲಿಸಬಹುದು, ಯಾವುದೇ ಆರೋಪಿ ಬೇಕಾದ್ರೂ ಸಹ ಸಲ್ಲಿಸಬಹುದು, ಪ್ರಮುಖ ಆರೋಪಿ ಸಹ ಸಲ್ಲಿಸಬಹುದು. ಆದ್ರೆ ಆ ಅರ್ಜಿಯನ್ನ ಪುರಸ್ಕಾರ ಮಾಡೋದು ಅಥವಾ ತಿರಸ್ಕಾರ ಮಾಡೋದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಹಾಗಾಗಿ ಎಷ್ಟು ಆರೋಪಿಗಳು ಸಲ್ಲಿಸ್ತಾರೆ ಅನ್ನೋ ಪ್ರಶ್ನೆ ಉದ್ಭವಿಸದೇ ಇಲ್ಲ. ನ್ಯಾಯಾಲಯ ಅದನ್ನ ಪರಿಗಣನೆ ಮಾಡಿ ಸೂಕ್ತ ಆದೇಶವನ್ನ ಮಾಡುತ್ತೆ. ಎಲ್ಲ ಆರೋಪಿಗಳಿಗೂ ಆ ಏನು ಕಲಂ ಇದೆ ಅದು ಅನ್ವಯಿಸೋದ್ರಿಂದ ಯಾವ ಆರೋಪಿ ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದು. ನ್ಯಾಯಾಲಯ ಅದನ್ನ ಪುರಸ್ಕರಿಸಿದ್ದೇ ಆದ್ರೆ ಅಂತವರ ಸಾಕ್ಷಿಯನ್ನ ದಾಖಲು ಮಾಡ್ಕೊಳ್ಳಲಾಗುತ್ತದೆ. ಸರ್,